ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಈ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲೇನ ನಾವು ಅಪಾರ್ಟ್ಮೆಂಟು ಸ್ಟುಡಿಯೋದಲ್ಲಿ ಇರ್ತಾ ಇದ್ವಿ, ಅದರಲ್ಲೂ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಹಬ್ಬ ಎಲ್ಲ. ಹಾಗೆ ಈ ಮನೆಗೆ ಬಂದಾದ್ಮೇಲೆ ಇವಾಗ ಹೊಸ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಇವಾಗ ನಮ್ಮ ನೈಬರ್ಸ್ ಎಲ್ಲ ನಮ್ಮ ಇಂಡಿಯನ್ಸೇ ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ನಾವು ಇನ್ನೂ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು. ನಾನು ಯಾವ ರೀತಿ ಪೂಜೆಗೆಲ್ಲ ಅರೇಂಜ್ ಮಾಡ್ಕೊತೀನಿ ಅಂತ ಇವಾಗ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತೀನಿ. ಅದನ್ನು ನೋಡಿ. ಇವಾಗ ಬೆಳಿಗ್ಗೆ 8 ಗಂಟೆ ಆಗಿದೆ. ಇಲ್ಲಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ನೀವು ಕೂಡ ನನ್ನ ಜೊತೆ ಹಬ್ಬನ ಸೆಲೆಬ್ರೇಟ್ ಮಾಡಿ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಇನ್ನೊಂದ್ಸಲ ಇವಾಗ ಬೆಳಿಗ್ಗೆ ಪೂಜೆಗೆ ಎಲ್ಲ ರೆಡಿ ಮಾಡೋದಕ್ಕಿಂತ ಮುಂಚೆ ಇನ್ನೊಂದ್ಸಲ ಎಲ್ಲ ವಾಕ್ಯೂಮ್ ಎಲ್ಲ ಮಾಡಿಬಿಡ್ತೀನಿ. ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಲಕ್ಷ್ಮಿ ಕೂರಿಸೋದಕ್ಕೆ ನಾನು ಪೂಜೆಗೆ ಅಂತೇಳಿ ಕಳಸ ಹಾಗೆ ಜೊತೆಗೆ ಇಲ್ಲಿ ಜ್ಯುವೆಲರಿ ಎಲ್ಲ ತೊಗೊಂಡು ಬಂದಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟು ಕ್ಲೀನಿಂಗ್ ಮಾಡ್ಕೊಂಡ್ಬಿಡ್ತೀನಿ ಮನೆಯೆಲ್ಲ. ನೆಕ್ಸ್ಟು ಪೂಜೆಗೆ ಡೆಕೋರೇಟ್ ಮಾಡೋಣ. ಇವಾಗ ಮನೆ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈಗ ಪೂಜೆಗೆ ರೆಡಿ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಆಲ್ರೆಡಿ ಇವನು ಕೂಡ ವಾಶ್ ಮಾಡಿ ಇಟ್ಟಿದ್ದೀನಿ. ಜೊತೆಗೆ ಇಲ್ಲಿ ಪೂಜೆಗೆ ಅಂತೇಳಿ ಕೆಲವು ಸಾಮಾನಿದೆ, ಅದನ್ನು ತಗೊಳ್ಳೋಣ. ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ, ಬಟ್ ಈ ಫೆಸ್ಟಿವಲ್ ಟೈಮಲ್ಲಿ ಬಂದಾಗಲೇ ಈ ಥರ ಎಲ್ಲ ಓಪನ್ ಮಾಡೋದು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡೋಣ ಇವತ್ತು ಪೂಜೆಗೆ. ನಾನು ಲಕ್ಷ್ಮೀ ಪೂಜೆ ಎಲ್ಲ ಮಾಡಬೇಕಾಗುತ್ತೆ ಅಂತಲೇ ಈ ಸಲ ಇಂಡಿಯಾಗೆ ಹೋದಾಗ ಇದನ್ನೆಲ್ಲ ತೊಗೊಂಡು ಬಂದಿದ್ದೆ ನಾನು ಮನೇಲಿರೋದನ್ನು. ಸೊ ಇವಾಗ ಇಲ್ಲಿ ಕೂರಿಸ್ಬೋದು. ದೀಪನ 2 ರೀತಿಲೂ ಅಡ್ಜಸ್ಟ್ ಮಾಡ್ಬೋದು. ನನಗೆ ಇನ್ನೂ ಉದ್ದ ಬೇಕು ಅಂತಂದರೆ ಇದನ್ನು ಅಟ್ಯಾಚ್ ಮಾಡ್ಬೋದು, ಇಲ್ಲ ಅಂತಂದರೆ ಇದು ಡೈರೆಕ್ಟಾಗಿ ಲೆಂತ್ ಬೇಡ ಅಂತಂದರೆ ಈ ರೀತಿ ಅಟ್ಯಾಚ್ ಮಾಡ್ಬೋದು. ನನಗಿವತ್ತು ಲೆಂತ್ ಏನು ಬೇಡ, ಈ ಥರ ಸೆಟ್ ಮಾಡ್ಕೊತಾ ಇದ್ದೀನಿ. ಅಲಂಕಾರಕ್ಕೆ ಅಂತ ಜ್ಯುವೆಲರಿ ಇದೆ ಲಕ್ಷ್ಮೀ ದೇವಿಗೆ, ಇದನ್ನು ಕೂಡ ಹಾಕೋಣ. ಇದನ್ನು ಫಸ್ಟು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಫಸ್ಟು ನಾನು ಈ ಚಂಬು ತುಂಬ ನಾನು ನೀರನ್ನ ತುಂಬ್ಕೊತೀನಿ. ಇದನ್ನೆಲ್ಲ ನಮ್ಮಮ್ಮ ಮಾಡೋದನ್ನು ನೋಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಯೂಸ್ಫುಲ್ ಆಗ್ತಾ ಇದೆ ನನಗೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಹಸಿ ಹಾಲು ಹಾಗೆ ತುಪ್ಪ ಹಾಕ್ತೀನಿ. ಹಾಗೆ ಇದನ್ನು ಹಾಕಿದಾದ್ಮೇಲೆ ನನ್ನ ಹತ್ರ ಇಲ್ಲಿ ಬೆಳ್ಳಿದು ಲಕ್ಷ್ಮೀ ಗಣೇಶಂದು ಒಂದು ಕಾಯಿನ್ ಇದೆ, ಇದನ್ನು ಕೂಡ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂತ ಅಂದರೆ ಸೊ ನೀವು 1 ರೂಪಾಯಿ ಕಾಯಿನು ಇಲ್ಲ 2 ರೂಪಾಯಿ ಕಾಯಿನು ಹಾಕ್ಬೋದು. ಈ ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ಇದನ್ನು ಇಟ್ಟಿರ್ತೀನಿ ರೆಗ್ಯುಲರ್ ಪೂಜೆ ಕೂಡ. ಇಲ್ಲಿ ನೀರು ತೊಗೊಂಡಿದ್ದೀನಿ, ಜೊತೆಗೆ ಗಂಟೆ ಇದೆ, ಹಾಗೆ ಅರಿಶಿನ ಕುಂಕುಮ, ಜೊತೆಗೆ ಇಲ್ಲಿ ಸಿರಿಧಾನ್ಯದ್ದು ಇಟ್ಟಿದ್ದೀನಿ ನಾನು ಪ್ಯಾಕೆಟು. ಸೊ ಇದನ್ನು ಯಾವಾಗಲೂ ನಾನು ರೆಗ್ಯುಲರ್ ಪೂಜೆಗೂ ಇಟ್ಟಿರ್ತೀನಿ. ನೆಕ್ಸ್ಟು ಲಕ್ಷ್ಮೀ ದೇವಿಗೆ ಅಕ್ಷತೆ ಕಾಳು
ಇದಕ್ಕೆ ಒಂದು ಸ್ವಲ್ಪ ಕುಂಕುಮನ ತೊಗೊತಾ ಇದ್ದೀನಿ. ಇನ್ನೊಂದು ಕುಂಕುಮ ಬೌಲ್ಗೆ ನಾನಿವಾಗ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ನೆನೆ ಹಾಕ್ತೀನಿ. ಡೆಕೋರೇಷನ್ಗೆ ನಾನಿಲ್ಲಿ ಮನೆ ಪೂಜೆ ಟೈಮಲ್ಲಿ ತೊಗೊಂಡಿದ್ದೆ ಆರ್ಟಿಫಿಷಿಯಲ್ ಫ್ಲವರ್, ಈ ಥರ ಚೆಂಡು ಥರ ಇದೆ, ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಡೆಕೋರೇಷನ್ಗೆ ಅಂತೇಳಿ ಹ್ಯಾಂಗಿಂಗ್ ಮನಿ ಪ್ಲಾಂಟ್ಸ್ ಇದೆ, ಅದನ್ನು ಕೂಡ ಇಡ್ತಾ ಇದ್ದೀನಿ ಸೈಡಲ್ಲಿ. ಸೊ ಇವಾಗ ಇಷ್ಟನ್ನ ರೆಡಿ ಮಾಡಿದ್ದೀನಿ. ನನ್ನ ಮೇಲೆ ಡೆಕೋರೇಷನಿಗೆ ಕೂಡ ಇಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅದು. ನೆಕ್ಸ್ಟು ಲಕ್ಷ್ಮೀ ದೇವಿನ ರೆಡಿ ಮಾಡೋಣ. ಇವಾಗ ನಾನಿಲ್ಲಿ ಹಾಲು ತುಪ್ಪ ಏನು ಹಾಕಿದೆ ಇದಕ್ಕೆ ಸ್ವಲ್ಪ ಅಕ್ಷತೆ ಕಾಳನ್ನ ಹಾಕ್ತಾ ಇದ್ದೀನಿ. ಇವಾಗ ರೆಡಿ ಮಾಡ್ತಿದ್ದೀನಿ ಎಲ್ಲ, ಬಟ್ ಇವಾಗಲೇ ಲಕ್ಷ್ಮೀ ಮುಖಪದ್ಮನ ಕೂರ್ಸೋದಕ್ಕೆ ಹೋಗಲ್ಲ. ಫುಲ್ ಎಲ್ಲ ರೆಡಿಯಾಗಿ ಬಂದಮೇಲೆ ದೀಪ ಹಚ್ಚೋ ಟೈಮಲ್ಲಿ ಅದನ್ನಷ್ಟೇ ರೆಡಿ ಮಾಡ್ಕೊಳ್ತೀನಿ. ಚಿಕ್ಕ ರೆಡಿ ರಂಗೋಲಿ ಪೀಸ್ ಇದೆ, ಸೊ ಅದನ್ನು ಕೂಡ ಇಲ್ಲಿ ಹಾಕ್ತೀನಿ. ನೆಕ್ಸ್ಟ್ ನಾನು ಪೂಜೆಗೆ ಎಲ್ಲ ಥರ ಹಣ್ಣನ್ನು ಇಲ್ಲಿ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಇಲ್ಲಿ ಒಂದು 4 ಥರ ಹಣ್ಣು ತೊಗೊಂಡಿದ್ದೀನಿ. ಸೇಬೆಹಣ್ಣು, ಹಾಗೆ ಮಾವಿನ ಹಣ್ಣು, ಜೊತೆಗೆ ಬಾಳೆಹಣ್ಣು, ಜೊತೆಗೆ ದ್ರಾಕ್ಷಿ, ಇಷ್ಟು ಹಣ್ಣನ್ನು ವಾಶ್ ಮಾಡಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ನಾನು ಕೊಬ್ಬರಿ ಬಟ್ಲಿಗೆ 2 ಉತ್ತುತ್ತಿ, ಹಾಗೆ ಜೊತೆಗೆ ಸ್ವಲ್ಪ ಅಕ್ಷತೆ ಕಾಳು, ಹಾಗೆ ಸ್ವಲ್ಪ ದುಡ್ಡನ್ನು ಇಡ್ತೀನಿ. ಇದನ್ನೆಲ್ಲ ನಮ್ಮಮ್ಮ ಏನು ಮಾಡ್ತಾ ಇದ್ರೋ ಅದನ್ನೆಲ್ಲ ನೋಡಿರೋದ್ರಿಂದ ಗೊತ್ತಾಗ್ತಾ ಇದೆ. ಆವಾಗ ಇಷ್ಟೊಂದೇನು ಕೆಲಸ ಮಾಡ್ತಿರ್ಲಿಲ್ಲ, ಜಸ್ಟು ರೆಡಿ ಆಗಿಬಿಟ್ಟು ಫೋಟೋ ತೊಗೊಳೋದು, ಊಟ ಮಾಡೋದು ಅದನ್ನಷ್ಟೇ ಮಾಡ್ತಾ ಇದೆ. ಇವಾಗ ಸ್ವಲ್ಪ ಕ್ಯಾಶ್ನ ತೊಗೊಂಡು ಬಂದೆ. ಯಾವಾಗಲೂ ಅಷ್ಟೇ ಕ್ರೆಡಿಟ್ ಕಾರ್ಡು ಅವನ್ನೆಲ್ಲ ಯೂಸ್ ಮಾಡೋದ್ರಿಂದ ಕ್ಯಾಶ್ ಕಮ್ಮಿನೇ ಇರುತ್ತೆ. ನಿಮಗೆ ಹಾಗೆ ತೋರಿಸ್ಬಿಡ್ತೀನಿ. ಸ್ವಲ್ಪ ಇಲ್ಲಿ ಕಲೆಕ್ಷನ್ ಇದೆ, ಎಲ್ಲ ಡಿಫ್ರೆಂಟ್ ಆಗಿದೆ. ನೋಟ್ಸ್ ಇಲ್ಲಿ ಹೇಗಿರುತ್ತೆ ಅಂತ. ಇದು $100 ಈ ಥರ ಇದೆ ನೋಡಿ. ಇದು ರಿಯಲ್ ಅಂತ ಯಾವ ರೀತಿ ಕಂಡುಹಿಡಿತಾರೆ ಅಂತಂದರೆ, ನಾವು ಇಂಡಿಯಾದಲ್ಲಿ ಈ ಥರ ನೋಡ್ತಿದ್ವಲ್ಲ 100 ಇದು ರಿಯಲ್ಲಾ ಫೇಕಾ ಅಂತ. ಇಲ್ಲೂ ಕೂಡ ಕೆಲವೊಂದು ಸಲ ಫೇಕ್ ನೋಟ್ ಸಿಗ್ತಾ ಇರುತ್ತೆ. ಇಲ್ಲಿ ಮಧ್ಯೆ ಏನು ನೀವು ಬ್ಲೂ ಕಲರ್ ಲೈನ್ ನೋಡ್ತಾ ಇದ್ದೀರಾ, ಇಲ್ಲಿ 100 ನೀವು ನೋಡಿದರೆ ಅದು ಮೂವ್ ಆಗ್ತಾ ಇರುತ್ತೆ. ನಂಬರ್ಸ್ ನೀವು ನೋಡ್ಬೋದು, ವಿಡಿಯೋದಲ್ಲಿ ಸ್ವಲ್ಪ ಕಾಣ್ತಾ ಇದೆ. ಸೊ ಇದು ಮೂವ್ ಆದರೆ ಇದು ರಿಯಲ್ ನೋಟ್ ಅಂತ, ಇದು ಮೂವ್ ಆಗಲಿಲ್ಲ ಅಂತಂದರೆ ಅದು ಫೇಕ್ ನೋಟ್ ಅಂತ. ಸೊ ಆ ಥರ ಐಡೆಂಟಿಫೈ ಮಾಡ್ತಾರೆ. $100 ಈ ಥರ ಇರುತ್ತೆ. ನೆಕ್ಸ್ಟು $10 ಬಂದು ಈ ಥರ ಇರುತ್ತೆ. ನೆಕ್ಸ್ಟು ಇಲ್ಲಿ $20 ಈ ಥರ ಇರುತ್ತೆ. ಇವಾಗ ನಮ್ಮ ಇಂಡಿಯಾ ಚೇಂಜ್ ಆಗಿರೋ ನೋಟ್ ನೋಡಿದರೆ ಅಂದರೆ ತುಂಬ ಹಳೆಯ ನೋಟ್ ಅಂತ ಅನ್ನಿಸ್ತಾ ಇರುತ್ತೆ. ನನಗೆ $100 ಒಂದೇ ಫುಲ್ ಹೊಸ ನೋಟು ಅಂತ ಆ ಥರ ಫೀಲ್ ಆಗೋದು. ಸೊ ಇದು $5. ಹಾಗೆ ನೆಕ್ಸ್ಟು ಇದು $1. ಇಂಡಿಯಾ ಕಾಯಿನ್ಸು ನಾನು ಅದು ಕೂಡ ಕಲೆಕ್ಷನ್ ಇಟ್ಕೊಂಡಿದ್ದೀನಿ ಸ್ವಲ್ಪ. ನೀವೇನು ನೋಡ್ತಾ ಇದ್ದೀರಾ, ಇದು ಕಾಪರ್ ಕಲರ್ ಇರೋದು ಪೆನಿ ಅಂತ ಕರೀತಾರೆ. ಚಿಕ್ಕ ಕಾಯಿನ್ನು ಡೈಮ್ ಅಂತ ಕರೀತಾರೆ. ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋದು ಇದನ್ನು 50 cents ಅಂತ ಕರೀತಾರೆ. ಹಾಗೆ ನೆಕ್ಸ್ಟ್ ಫೈನಲ್ ಆಗಿ $1. ಅದರಲ್ಲಿ ಬರ್ದಿರುತ್ತೆ $1 ಅಂತ. ಸೊ ಈ ಥರ ಇದು ಕಾಪರ್ ಕಲರು, ಬಟ್ ಇದು ಓಲ್ಡ್ ಕಾಯಿನು. ಇದರಲ್ಲಿ $1 ಅಂತ ಮೆನ್ಷನ್ ಮಾಡಿದೆ ಇಲ್ಲಿ.
ಇದನ್ನು ನಾನೇ ಮಾಡಿದ್ದು. ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡಿದೆ ಅಂತ. ತುಂಬ ಪ್ರಿಟಿಯಾಗಿ ಕಾಣಿಸುತ್ತೆ, ನೀವು ನೋಡ್ಬೋದು. ಕಲರ್ ಕಾಂಬಿನೇಷನು ಹಾಗೆ ಇದು ಫ್ಲವರ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಪೂಜೆಗೆ ಏನೇನು ಬೇಕೋ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ನೆವಾಗ ಹೋಗಿ ಇನ್ನೊಂದು ಸಲ ತಲೆ ಸ್ನಾನ ಮಾಡಿಕೊಂಡು ಪೂಜೆಗೆ ಎಲ್ಲ ಇನ್ನೂ ಕಂಪ್ಲೀಟಾಗಿ ರೆಡಿ ಮಾಡ್ಕೊತೀನಿ. ನೀವು ಕೂಡ ನನ್ನ ಜೊತೆ ಇರ್ತೀರಾ ಪೂಜೆಗೆ. ಇನ್ನೂ ಸ್ವಲ್ಪ ಡೆಕೋರೇಷನ್ ಇದೆ, ಆಮೇಲೆ ಮಾಡೋಣ. ಫಸ್ಟು ಹೋಗಿ ರೆಡಿಯಾಗಿ ಬಂದುಬಿಟ್ಟು ಪ್ರಸಾದನ ಪ್ರಿಪೇರ್ ಮಾಡ್ತೀನಿ. ಅದಾದ ನಂತರ ಪೂಜೆನ ಸ್ಟಾರ್ಟ್ ಮಾಡೋಣ. ನೀವು ಕೂಡ ರೆಡಿಯಾಗಿರಿ. ಇವತ್ತು ನಾನು ಪ್ರಸಾದಕ್ಕೆ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಕೋಸಂಬರಿ ಹಾಗೆ ಪಾಯಸ ಮಾಡ್ತಾಯಿದ್ದೀನಿ. ಜೊತೆಗೆ ಚಿತ್ರಾನ್ನ ಹಾಗೆ ವೈಟ್ ರೈಸು, ಹಾಲು, ತುಪ್ಪ ಅದರಿಂದ ನಾನು ನೈವೇದ್ಯನ ಮಾಡ್ತೀನಿ. ಇವಾಗ ನಾನು ಫಸ್ಟು ಲೆಮನ್ ರೈಸ್ ಮಾಡ್ತಾಯಿದ್ದೀನಿ, ಅದನ್ನು ತೋರಿಸ್ತೀನಿ. ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ, ಹಾಗೆ ಹಿಂಗು, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ. ಇವಾಗ ನಾನು ಸ್ವಲ್ಪ ಶೇಂಗಾ, ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ. ಇವಾಗ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ, ಹಾಗೆ ಅರಿಶಿನ ಪುಡಿ, ಪ್ರಸಾದಕ್ಕೆ ನಾನು ಶಾವಿಗೆ ಪಾಯಸ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಇದು ಶಾವಿಗೆನ ಹಾಕ್ಕೊತಾ ಇದ್ದೀನಿ. ದ್ರಾಕ್ಷಿ, ಸ್ವಲ್ಪ ಬಾದಾಮಿ ಸ್ಲೈಸ್ನ ರೋಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದೇ ಪಾತ್ರೆಗೆ ನಾನು 1-2 ಕಪ್ಪಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 5 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೋಣ. ಇದು ಸಕ್ಕರೆ ಚೆನ್ನಾಗಿ ಕರಗಬೇಕು, ಅಲ್ಲಿವರೆಗೂ ಇದು ಬಾಯ್ಲ್ ಮಾಡೋಣ. ಈಗ ಹಾಲು ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾನು ಇದೇನು ರೋಸ್ಟ್ ಮಾಡಿ ಇಟ್ಕೊಂಡಿದ್ನೋ ಶಾವಿಗೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ತಾಯಿದ್ದೀನಿ. ಇದು ಕುದಿಯೋದ್ರೊಳಗಡೆ ನಾನು ಇಲ್ಲಿ ಬೋಂಡಾಗೆ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟು ಜೊತೆಗೆ ಸ್ವಲ್ಪ ಅಜ್ವಿನ್ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕಾಲ್ಸ್ಕೊಂಡ್ಬಿಡ್ತೀನಿ. ಹಾಕ್ಕೊತಾ ಇದ್ದೀನಿ. ಇವತ್ತು ಕಡಲೆಬೇಳೆ ಕೋಸಂಬರಿ ಮಾಡ್ತಿರೋದ್ರಿಂದ ಅದಕ್ಕೆ ಈ ರೀತಿ ಒಗ್ಗರಣೆ ಹಾಕ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಗೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಜೊತೆಗೆ ಜೀರಿಗೆ ಹಾಗೆ 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳೋಣ. ವೈಟ್ ರೈಸ್ಗೆ ನಾನು ರಸಮ್ನ ಮಾಡ್ತಿದ್ದೀನಿ. ಇಲ್ಲಿ ಆಲ್ರೆಡಿ ಕರಿ ಪೇಸ್ಟ್ ರೆಡಿ ಇದೆ. ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಈ ಪೇಸ್ಟ್ನ ಹಾಕ್ತೀನಿ. ಕೆಲಸನ ನಾನು ಒಬ್ಬಳೇ ಮಾಡೋದ್ರಿಂದ ನಾನು ಸ್ಯಾರಿ ಡ್ರಾಪಿಂಗ್ ಅಷ್ಟು ಕರೆಕ್ಟಾಗಿ ಮಾಡ್ತೀನಿ
ಇವಾಗ ನಮ್ಮಮ್ಮ ಎಲ್ಲ ಮಾಡ್ತಾ ಇದ್ರು. ನಾನು ಜಸ್ಟ್ ರೆಡಿ ಆಗಿಬಿಟ್ಟು ಫುಲ್ಲು ರೆಡಿ ಆಗೋದಕ್ಕೇ ಒಂದು 2-3 ಗಂಟೆ ಟೈಮ್ ತೊಗೊಂಡು ಜಸ್ಟ್ ಪೂಜೆ ಮಾಡ್ತಾ ಇದ್ದೆ ಅಷ್ಟೇ. ಇವಾಗ ನಾನೇ ಫುಲ್ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಇದು ಸಿಲ್ಕ್ ಸ್ಯಾರಿ ಎಲ್ಲ ಹಾಕ್ಕೊಂಡು ಮಾಡಬೇಕು ಅಂದರೆ ಇದೊಂಥರ ಚೆನ್ನಾಗೂ ಇದೆ, ತುಂಬ ಖುಷಿ ಅನಿಸುತ್ತೆ. ಫೈನಲಾಗಿ ನಾವು ಪೂಜೆ ಎಲ್ಲ ಮಾಡೋ ತನಕ ಅಷ್ಟು ರಿಲ್ಯಾಕ್ಸ್ ಅನಿಸೋದಿಲ್ಲ. ಇವಾಗ ಪೂಜೆ ಮಾಡೋ ಟೈಮ್ ಆಗಿದೆ, ಬನ್ನಿ ನಾನು ತೋರಿಸ್ತೀನಿ ಯಾವ ರೀತಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ. ಹಬ್ಬದ ಲುಕ್ ಬರಲಿ ಅಂತ ನಾನಿಲ್ಲಿ ಬ್ಯಾಟ್ರೀಸ್ ಲೈಟ್ನ ಯೂಸ್ ಮಾಡಿದ್ದೀನಿ. ಹಾಗೆ ನಾನೇನು ಮೊನ್ನೆ ದಿಯಾ ತೋರಿಸಿದೆ ಅದು ಕೂಡ ಇಲ್ಲಿ ಹಾಕಿದ್ದೀನಿ. ಇದರಲ್ಲೆಲ್ಲ ಫುಲ್ ಲೈಟಿಂಗ್ ಚೆನ್ನಾಗಿ ಅನಿಸುತ್ತೆ ಮನೇಲಿ ಹಬ್ಬದ ವಾತಾವರಣ. ಚಂದ್ರು ಪಿಕ್ಕಾಗಿ ಹೋಗಿ ನನಗೆ ಬೇಕಾಗಿರುವಂಥದ್ದು ಎಲೆ ಆಗಿರ್ಬೋದು, ಜೊತೆಗೆ ಸ್ವೀಟ್ಸು, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದರು. ಚಂದು ರೆಡಿಯಾಗಿ ಬಂದಮೇಲೆ ನಾವು ಪೂಜೆನ ಸ್ಟಾರ್ಟ್ ಮಾಡ್ತೀವಿ. ಚಂದು ರೆಡಿಯಾಗಿ ಬರೋದ್ರೊಳಗಡೆ ನಾನು ಇಲ್ಲಿ ಫ್ಲೋಟಿಂಗ್ ಕ್ಯಾಂಡಲ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಕಿಚನ್ ಐಲ್ಯಾಂಡ್ ಹತ್ರ ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಹಬ್ಬದ ಟೈಮಲ್ಲಿ ಈ ಥರ ಡೆಕೋರೇಷನ್ ಮಾಡೋದು ತುಂಬಾ ಇಷ್ಟ. ಆದಷ್ಟು ಬೇಗ ದೀಪನ ಹಚ್ಚೋಣ. ನೀವು ಕೂಡ ನಮ್ಮ ಜೊತೆ ಇರಿ, ನಾವೆಲ್ಲರೂ ಸೇರಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ. ಹಾಗೆ ಇದೇನೆಲ್ಲ ಸಿಚುವೇಶನ್ ಇದೆ ಆದಷ್ಟು ಬೇಗ ಇದೆಲ್ಲ ಕ್ಲಿಯರ್ ಆಗಲಿ, ನಾರ್ಮಲಿಗೆ ಬರಲಿ ಅಂತ ಕೇಳ್ಕೊಳ್ಳೋಣ. ಕೆಲವೊಂದು ನಂದು ಪರ್ಸ್ನಲ್ ಅಪ್ಲಿಕೇಶನ್ ಇರುತ್ತೆ, ಅದು ಕೂಡ ನಾನು ಹಾಕ್ತೀನಿ. ಹಾಗೆ ನಿಮ್ಮ ಅಪ್ಲಿಕೇಶನ್ಸ್ ಏನಿದೆಯೋ ನೀವು ಹಾಕ್ಬೋದು, ನೀವು ಕೂಡ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಿ.
ನಾನು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಷನ್ ಮಾಡಿದೆ ಅಂತ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ನೀವೆಲ್ಲರೂ ನನ್ನ ಜೊತೆ ಇದ್ರಿ ಪೂಜೆ ಟೈಮಲ್ಲಿ ಅಂತ ಅಂದ್ಕೊತೀನಿ. ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ನಾವು ಬೆಳಗ್ಗಿಂದ ಏನೆಲ್ಲ ಓಡಾಡಿರ್ತೀವಿ, ಪೂಜೆ ಮಾಡಿದ್ಮೇಲೆ ಸಖತ್ ರಿಲ್ಯಾಕ್ಸ್ ಅನಿಸುತ್ತೆ. ಇವಾಗ ಊಟ ಕೂಡ ಆಯಿತು ನಂದು. ನಿಮ್ಗೆಲ್ಲರಿಗೂ ಇವತ್ತಿನ ಪೂಜೆ ಹಾಗೆ ನಾನು ತೋರಿಸಿರೋ ರೆಸಿಪೀಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಜೊತೆಗೆ ನೀವು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋನ ಹೀಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಲವ್ ಯು ಗೈಸ್. ಬಾಯ್.